ಆ, ನಾನು ಹೇಳೋದಿಷ್ಟೇ. ಕೇಂದ್ರದ ಬಿಜೆಪಿಯ ಪದಾಧಿಕಾರಿಗಳು ಮರುಪರಿಶೀಲಿಸಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈಗ ಮೂರನೇ ಬಾರಿ ಅಂತ ಅವ್ರು ಹೇಳ್ತಾರೆ. ಕೆಲವೊಂದ್ಸಲ ಬಹಳ ಹಿಂದುತ್ವದ ಸಂಬಂಧಪಟ್ಟಾಗೆ ನೇರ ನುಡಿ ಮಾತನಾಡುವಂಥ ವ್ಯಕ್ತಿತ್ವ ಇರುವಂಥ ಬಸನಗೌಡ ಯತ್ನಾಳ್ ಅವರು. ಹಾಗಾಗಿ ಸ್ವಲ್ಪ ಪಕ್ಷಕ್ಕೆ ಮುಜುಗರ ಆಗಿರಬಹುದು. ಆದರೆ ವಾಸ್ತವಿಕನೂ ಕೂಡ ಅರ್ಥ ಮಾಡಿಕೊಂಡು ಅವರನ್ನ ಹೊರಗೆ ಹಾಕಿದ್ದು, ಉಚ್ಚಾಟನೆ ಮಾಡಿದ್ದು ಮತ್ತೆ ತಗೊಳ್ಬೇಕು, ತಗೊಂಡು ಪಕ್ಷವನ್ನ ಹಿಂದುತ್ವದ ಪರವಾಗಿ ನಿಂತ್ಕೊಳ್ಳೋ ಹಾಗೆ, ಗಟ್ಟಿಯಾಗಿ ನಿಂತ್ಕೊಳ್ಳೋ ಹಾಗೆ ಮಾಡಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಆಕ್ಚುಲಿ ಅದು ಬಿಜೆಪಿದು ಆಂತರಿಕ ವಿಚಾರ. ಆದರೆ ಬಿಜೆಪಿಯ ಒಂದು ಸಂಘಟನೆ ಅಥವಾ ಪಕ್ಷ ಬೆಳವಣಿಗೆಯಲ್ಲಿ ನಮ್ದು ಪಾತ್ರ ಇದೆ. ನಾವು ಬಜರಂಗ ದಳ ಇದ್ದಂತ ಸಮಯದಲ್ಲಿ ಉತ್ತರ ಕರ್ನಾಟಕದ 32 MLAಗಳು ಬರಬೇಕಾದ್ರೆ ಅವತ್ತಿನ ಬಜರಂಗ ದಳದ ಹಿಂದುತ್ವದ ವಾತಾವರಣನೇ ಕಾರಣ. ಸೊ ನನ್ನ ಪ್ರವಾಸ, ನನ್ನ ಓಡಾಟದ ಪ್ರಖರ ಹಿಂದುತ್ವದ ವಿಚಾರಧಾರೆಯಿಂದನೇ ಉತ್ತರ ಕರ್ನಾಟಕದಲ್ಲಿ 32 ಸೀಟ್ಗಳು ಬಂತು. ಬಿಜೆಪಿಯ ಬೀಜ ಕೂಡ ಇರ್ಲಾರ್ದಂತ ಜಿಲ್ಲೆಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿತು. ಹಾಗಾಗಿ ನಮಗೂ ಈ ಸಂದರ್ಭದಲ್ಲಿ ಹೇಳೋಕೆ ಹಕ್ಕಿದೆ ಅಂತನ್ನುವಂಥ ದೃಷ್ಟಿಕೋನದಿಂದ ಹೇಳ್ತಾ ಇದೆ. ಮರುಪರಿಶೀಲಿಸಬೇಕು, ಅವರನ್ನು ತಗೊಳ್ಬೇಕು. ಮತ್ತು ಇವತ್ತಿನ ದಿನದಲ್ಲಿ ಎದುರಾಳಿಯ ಕಾಂಗ್ರೆಸ್ ಪಕ್ಷ ಅಧಪತನ ಆಗ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನಸಾಮಾನ್ಯರಲ್ಲಿ ಒಂಥರ ಹೇಸಿಗೆ ಬರ್ತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಬರೀ ಗ್ಯಾರಂಟಿಯ ಹೆಸರಿನಲ್ಲಿ ಸಮಾಜವನ್ನ, ಜನರನ್ನ ನಿಷ್ಕ್ರಿಯ ಮಾಡ್ತಾ ಇದ್ದಾರೆ, ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಜನಸಾಮಾನ್ಯರಲ್ಲಿ ಅಸಮಾಧಾನ ಇದೆ, ಅತೃಪ್ತಿ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿಯವರು ಸ್ವಲ್ಪ ಜಾಗೃತರಾಗಿ ಈ ರೀತಿಯ ಬಹಿರಂಗವಾದಂತಹ ಏನು ಒಂದು ನಡೀತಾ ಇದೆ, ಇದು ಆಗಬಾರದು. ನಮ್ಮ ಸಮಾಜದಲ್ಲಿ ಎಲ್ಲ ಹಿಂದೂಗಳಿಗೆ ನೋವಿದೆ ಇದು. ಸೊ ಇದನ್ನು ಸುಧಾರಿಸ್ಕೊಳ್ಬೇಕು ಅಂತನ್ನುವಂಥದ್ದು ನನ್ನ ಅಭಿಪ್ರಾಯ. ನಾನು ಹೇಳೋದಿಷ್ಟೇ. ಕೇಂದ್ರದ ಬಿಜೆಪಿಯ ಪದಾಧಿಕಾರಿಗಳು ಮರುಪರಿಶೀಲಿಸಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈಗ ಮೂರನೇ ಬಾರಿ ಅಂತ ಅವ್ರು ಹೇಳ್ತಾರೆ. ಕೆಲವೊಂದ್ಸಲ ಬಹಳ ಹಿಂದುತ್ವದ ಸಂಬಂಧಪಟ್ಟಾಗೆ ನೇರ ನುಡಿ ಮಾತನಾಡುವಂಥ ವ್ಯಕ್ತಿತ್ವ ಇರುವಂಥ ಬಸನಗೌಡ ಯತ್ನಾಳ್ ಅವರು. ಹಾಗಾಗಿ ಸ್ವಲ್ಪ ಪಕ್ಷಕ್ಕೆ ಮುಜುಗರ ಆಗಿರಬಹುದು. ಆದರೆ ವಾಸ್ತವಿಕನೂ ಕೂಡ ಅರ್ಥ ಮಾಡಿಕೊಂಡು ಅವರನ್ನ ಹೊರಗೆ ಹಾಕಿದ್ದು, ಉಚ್ಚಾಟನೆ ಮಾಡಿದ್ದು ಮತ್ತೆ ತಗೊಳ್ಬೇಕು, ತಗೊಂಡು ಪಕ್ಷವನ್ನ ಹಿಂದುತ್ವದ ಪರವಾಗಿ ನಿಂತ್ಕೊಳ್ಳೋ ಹಾಗೆ, ಗಟ್ಟಿಯಾಗಿ ನಿಂತ್ಕೊಳ್ಳೋ ಹಾಗೆ ಮಾಡಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಆಕ್ಚುಲಿ ಅದು ಬಿಜೆಪಿದು ಆಂತರಿಕ ವಿಚಾರ. ಆದರೆ ಬಿಜೆಪಿಯ ಒಂದು ಸಂಘಟನೆ ಅಥವಾ ಪಕ್ಷ ಬೆಳವಣಿಗೆಯಲ್ಲಿ ನಮ್ದು ಪಾತ್ರ ಇದೆ. ನಾವು ಬಜರಂಗ ದಳ ಇದ್ದಂತ ಸಮಯದಲ್ಲಿ ಉತ್ತರ ಕರ್ನಾಟಕದ 32 MLAಗಳು ಬರಬೇಕಾದ್ರೆ ಅವತ್ತಿನ ಬಜರಂಗ ದಳದ ಹಿಂದುತ್ವದ ವಾತಾವರಣನೇ ಕಾರಣ. ಸೊ ನನ್ನ ಪ್ರವಾಸ, ನನ್ನ ಓಡಾಟದ ಪ್ರಖರ ಹಿಂದುತ್ವದ ವಿಚಾರಧಾರೆಯಿಂದನೇ ಉತ್ತರ ಕರ್ನಾಟಕದಲ್ಲಿ 32 ಸೀಟ್ಗಳು ಬಂತು. ಬಿಜೆಪಿಯ ಬೀಜ ಕೂಡ ಇರ್ಲಾರ್ದಂತ ಜಿಲ್ಲೆಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿತು. ಹಾಗಾಗಿ ನಮಗೂ ಈ ಸಂದರ್ಭದಲ್ಲಿ ಹೇಳೋಕೆ ಹಕ್ಕಿದೆ ಅಂತನ್ನುವಂಥ ದೃಷ್ಟಿಕೋನದಿಂದ ಹೇಳ್ತಾ ಇದೆ. ಮರುಪರಿಶೀಲಿಸಬೇಕು, ಅವರನ್ನು ತಗೊಳ್ಬೇಕು. ಮತ್ತು ಇವತ್ತಿನ ದಿನದಲ್ಲಿ ಎದುರಾಳಿಯ ಕಾಂಗ್ರೆಸ್ ಪಕ್ಷ ಅಧಪತನ ಆಗ್ತಾ ಇದೆ.
ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನಸಾಮಾನ್ಯರಲ್ಲಿ ಒಂಥರ ಹೇಸಿಗೆ ಬರ್ತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಬರೀ ಗ್ಯಾರಂಟಿಯ ಹೆಸರಿನಲ್ಲಿ ಸಮಾಜವನ್ನ, ಜನರನ್ನ ನಿಷ್ಕ್ರಿಯ ಮಾಡ್ತಾ ಇದ್ದಾರೆ, ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಜನಸಾಮಾನ್ಯರಲ್ಲಿ ಅಸಮಾಧಾನ ಇದೆ, ಅತೃಪ್ತಿ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿಯವರು ಸ್ವಲ್ಪ ಜಾಗೃತರಾಗಿ ಈ ರೀತಿಯ ಬಹಿರಂಗವಾದಂತಹ ಏನು ಒಂದು ನಡೀತಾ ಇದೆ, ಇದು ಆಗಬಾರದು. ನಮ್ಮ ಸಮಾಜದಲ್ಲಿ ಎಲ್ಲ ಹಿಂದೂಗಳಿಗೆ ನೋವಿದೆ ಇದು. ಸೊ ಇದನ್ನು ಸುಧಾರಿಸ್ಕೊಳ್ಬೇಕು ಅಂತನ್ನುವಂಥದ್ದು